ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ಸ್ವಲ್ಪ ಸ್ಪೆಷಲ್ ವ್ಲಾಗ್ ಐತಿ, ನಿಮಗೂ ಗೊತ್ತೈತಿ ಏನಪ್ಪ ಅಂದ್ರೆ ಸಂಕ್ರಾಂತಿ ಹಬ್ಬ ಐತಿ. ಸೊ ನೋಡ್ರಿ, ಜಲ್ದಿ ಎದ್ದೇನಂದ್ರೂ ಕೂಡ ಬಾಗಿಲು ತೆಗೆದಾಗ 7 ಗಂಟೆ ಆಗಿತ್ತು. ಇವತ್ತರ ಕೆಲಸ ಭಾಳ ಇದ್ದು ರೀ, ಒಳಗಿನ ಕೆಲಸ ಮುಗಿಸ್ಕೊಂಡು ಬರಾಕ ಲೇಟ್ ಆಗಿಬಿಟ್ಟಿತ್ತು ನನಗೆ. ಇವರೆಲ್ಲರೂ ಬೇರೆ ಮಲ್ಕೊಂಡಿದ್ರು. ಇನ್ನು ಅಂಗಳಕ್ಕೆ ಅದು ನೀರು ಬಿಟ್ನಿ, ಅಂಗಳಕ್ಕೆ ನೀರು ಬಿಡಿದ್ರೆ ರಂಗೋಲಿ ಹಾಕ್ಬೇಕಲ್ರಿ, ಸ್ಪೆಷಲ್ ರಂಗೋಲಿ ಆಗಬೇಕು. ಸೊ ಸ್ಪೆಷಲ್ ರಂಗೋಲಿ ಹಾಕ್ಬೇಕಂದ್ರೆ ರಾತ್ರಿ ನೋಡಿಟ್ಕೋಬೇಕಂತ ಮಾಡಿದ್ನಿ, ನೋಡೇ ಇಟ್ಕೊಳ್ಳಿಲ್ಲ. ಬೆಳಿಗ್ಗೆ ಒಂದು ಹಂಗೆ ಸರ್ಚ್ ಮಾಡಿದ್ನಿ, ಏನಪ್ಪ ಅದು ನನಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಹೀಗಾಗಿ ಅಂದ್ರೆ ನಂಗೆ ಇದು ಕರೆಕ್ಟಾಗಿ ನಾನು ತೆಗಿಯಕ್ಕೆ ಬರುತ್ತೆ ಅಂತ ಅನ್ನಿಸ್ಲೇ ಇಲ್ಲ. ಸುಮ್ಮನೆ ಶಾಣೆಕೆ ಆಗಿದ್ರೆ ಗಂಟಿನ ರಂಗೋಲಿಯಾರ ಚಿಕ್ಕಿ ರಂಗೋಲಿಯಾರ ಹಾಕಬೇಕಾಗಿತ್ತು ರೀ. ಫ್ರೀ ಹ್ಯಾಂಡ್ ಹಾಕಕ್ಕೆ ಹೋದ್ನಿ. ಆ ಫ್ರೀ ಹ್ಯಾಂಡ್ ರಂಗೋಲಿಯಾಗ ನಾ ಮೊದಲ ಭಾಳ ವೀಕ್ ಅದನ್ ರೀ. ಅದ್ರಾಗ ನಾನು ಡೈರೆಕ್ಟಾಗಿ ಥ್ರೋ ಮಾಡೋಕೆ ಹೋಗ್ಬಿಡ್ತಾನೆ. ಹೀಗಾಗಿ ಭಾಳ ಅಂದ್ರೆ ಭಾಳ ಇದಾಗ್ಬಿಡ್ತದೆ ನನಗೆ. ರಂಗೋಲಿ ಹಾಕೋದು ಬಂತಂತಂದ್ರೆ ಇನ್ನೊಬ್ರು ಹೆಲ್ಪರ ಬೇಕನ್ನಿಸುತ್ತೆ. ಯಾರೂ ಬೈದಿರಲಿಲ್ಲ ಇನ್ನೂ ತನಕ. ಸೊ ಏನೇನೋ ಇನ್ಸ್ಟಾಗ್ರಾಮ್ನಾಗ ನೋಡ್ತೀವಲ್ರಿ, ಆ ಥರ ಇಟ್ಕೊಂಡು ಏನು ಮಾಡಿದ್ನಿ ಅಂತಂದ್ರೆ ಒಂದು ಪ್ಲೇಟ್ ತೊಗೊಂಡೆ. ಆ್ಯಕ್ಚುಲಿ ಚಾಕ್ಲೆ ಒಂದು ಲೈನ್ ಹಾಕೋಬೇಕಾಗಿತ್ತು ರೀ. ನಮ್ಮ ಮೊದಲ ಶಾಣೆಕಾಗಿದೆ, ಚಾಕ್ ತೊಗೊಳ್ಳೇ ಇಲ್ಲ ನಾನು. ಅದಕ್ಕೇನಾಯ್ತು, ಹಿಂಗೆ ರಂಗೋಲಿ ಹಾಕ್ಕೊಂಡೆ. ಅದು ಸುತ್ತಲೇ ಆ ಸೊಟಾಪಟ್ಟ ಬಂದರೂ ಅಡ್ಡಿ ಇಲ್ಲ ಬಿಡ್ರಿ, ಕರೆಕ್ಟ್ ಬಂತು. ಇನ್ನು ಇದು ಇನ್ನೊಂದು ಸ್ವಲ್ಪ ದೊಡ್ಡದಾರ ಹಾಕೋಬೇಕಾಗಿತ್ತು ರೀ, ಇದು ಭಾಳ ಸಣ್ಣದಾಗಿತ್ತು ನನಗೆ ಅನಿಸಿದ್ದು. ಯಾಕಂತಂದ್ರೆ ಹೇಳ್ತಾನಂತ ನಿಮ್ಗೆ ಏನೇನಾಯ್ತು ಅಂಥೇಳಿ. ಸೊ ಒಟ್ಟು ಹಂಗೆ ಮಾಡಿ ಗುದ್ದಾಡ್ಕೊಂತ 7 ಗಂಟೆ ಒಂದು ಆಗಿತ್ತು ರೀ. ಎಲ್ಲರೂ ನೋಡ್ತಾರೆ ಇನ್ನು ವಿಡಿಯೋ ಮಾಡೋದು ಅನ್ಕೋತನ ಹೆದರ್ಕೋತನ ಮಾಡ್ಕೊತ ವಿಡಿಯೋ ಮಾಡ್ಕೊತ ರಂಗೋಲಿ ಹಾಕಿದ್ನಿ. ಇದು ರೌಂಡ್ ಆದಮೇಲೆ ಇದ್ರೊಳಗೆ ಆರೆಂಜ್ ಕಲರ್ ಹಾಕ್ಬೇಕು ಅನ್ನಿಸ್ತು ರೀ. ಆರೆಂಜ್ ಕಲರದ್ದ ಸಾನ್ಗಿ ತೊಗೊಂಡ್ರಿ ಹಾಕ್ತಾರಲ್ಲ, ಬೆಸ್ಟ್ ಐಡಿಯಾ ಬಿಡ್ರಿ. ನಂಗೆ ಭಾಳ ಲೈಕ್ ಆಯ್ತು, ಭಾಳ ಚಂದ ಬಿತ್ತು. ಬಟ್ ಎಲ್ಲ ಕೆಡಿಸ್ಬಿಟ್ನಿ ರೀ. ಆಮೇಲೆ ಎಷ್ಟು ಕೆಟ್ಟ ಅನ್ನಿಸ್ತಂದ್ರೆ ಅಷ್ಟು ಕೆಟ್ಟ ಅನ್ನಿಸ್ತು. ಸಂಕ್ರಾಂತಿ ಮಾರ್ನಿಂಗ್ನ ನನಗೆ ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಕರೆ ಅಂದ್ರೆ. ಏನೋ ರಂಗೋಲಿ ಹಾಕ್ಬೇಕಂತ ಮಾಡಿದ್ನಿ, ಅದೇನೋ ಆತ ನೋಡ್ರಿ. ಎಷ್ಟು ಚಂದ ಕಾಣತ್ತಲ್ರಿ. ಆದರೆ ಎಲ್ಲ ಹೆಂಗೆ ಕೆಡ್ಸೇನು ತೋರಿಸ್ತಾನೆ ತಡ್ರಿ, ನಿಮ್ಗೆ ಹಂಗೆ ಗೊತ್ತಾಕೋತ ಹೋಗ್ತೈತಿ. ಸೊ ಏನೋ ಹಂಗೆ ಹಿಂಗೆ ಮಾಡ್ಕೊಂಡು ಎಲ್ಲ ರಂಗೋಲಿ ಫಿಲ್ ಮಾಡಿದ್ನಿ. ಅದು ನಾನು ನೋಡಿದ ರಂಗೋಲಿ ಒಳಗೆ ಅವ್ನು ನಡಕ್ಕೆ ಮಡಿಕಿತ್ತು ರೀ. 2 ಸಣ್ಣ ಸಣ್ಣ ಮಡಿಕೆಯ, ಒಂದರ ಕುಸ್ರೆಳ, ಒಂದರ ಕಡ್ಲಿಕಾಳ, ಹಿಂಗೆ ಇದ್ದಿದ್ದು ಪಿಕ್ಚರ್ ಐತಿ ಅದು. ಅದನ್ನ ನೋಡಿ ಮಾಡಕ್ಕೆ ಹೋದ್ನಿ. ಎಲ್ಲ ಮಡಿಕೆ ಪತ್ರ ಆಯ್ತು. ಒಂದು ಮಡಿಕೆ ತೆಗಿಯೋಣ, ನನಗೆ ಗೊತ್ತಾಯ್ತು ನನಗಿದು ಸಾಲಲ್ಲ ಅಂಥೇಳಿ. ಯಾಕಂದ್ರೆ ಇದು ಏನು ನಾನು ರೌಂಡ್ ಹಾಕ್ಕೊಂಡೇನಲ್ಲ ಸರ್ಕಲ್, ಇದು ಸಣ್ಣದೂ ಆಗಿತ್ತು. ಸಣ್ಣ ಪ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ದೊಡ್ಡ ಪ್ಲೇಟ್ ತಗೊಂಡಿದ್ರೆ ಬರ್ತಿತ್ತು. ನಾನು ಹ್ಯಾಂಡ್ಜಿ ಸಣ್ಣ ತೆಗೆದೆ, ಬಟ್ ಅದು ಫೇಲ್ ಆಯ್ತು. ತೋರಿಸ್ತೇನೆ ತಡ್ರಿ ನಿಮಗೆ ಹೆಂಗಾಗಿತ್ತು ಮಡಿಕೆ ಅಂಥೇಳಿ. ಕೆಟ್ಟ ಅನ್ನಿಸ್ತು ನನಗೆ, ಸರಿ ಅನ್ನಿಸ್ಲಿಲ್ಲ. ಮತ್ತು ಏನೇನೋ ಮಾಡಿದ್ದಾರೆ. 4 ಪತಂಗ ತೆಗೆದು, ಒಂದು ಕಬ್ಬಿನ ಗಳ ತೆಗೆದು ಮುಗಿಸ್ಬಿಟ್ನಿ ಅಂತ. ಎಲ್ಲರೂ ಮಕ್ಕೊಂಡಿದ್ರು, ಚಾಕ್ ಇಟ್ಕೊಂಡು. ಮತ್ತು ಸ್ವಲ್ಪ ಕೆಲಸ ಮಾಡ್ಕೋಬೇಕಲ್ರಿ ಜಲ್ದಿ ಕೊಬ್ಬರಿ ಎಣ್ಣೆ ಹಾಕಿಟ್ನಿ ರೀ ಮೊದಲು. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚೋ ಟೈಮ್ನಾಗ ಗಟ್ಟಿರ್ತೈತೆ ರೀ ಕೊಬ್ಬರಿ ಎಣ್ಣೆ. ಈಗ ಕಾಸ್ಕೊಂಡು ಇಟ್ಕೊಂಡ್ರೆ ಆತು ಅಂತ ಹೇಳ್ದೆ. ಶೇಂಗಾನು ಹುರ್ಕೊಂಡ್ರಿ. ಏನಂದ್ರೆ ಶೇಂಗಾ ಈಗ ಬದ್ನಿಕಾಯಿ ಪಲ್ಯಕ್ಕೆ ಬೇಕು ರೀ, ಅದಕ್ಕೆ ಇದಕ್ಕೆ ಬೇಕಾಗಿ ಬಿಡ್ರಿ. ಅದೇ ಸಲುವಾಗಿ ಬಿಡ ಶೇಂಗಾ ಹುರ್ಕೊಂಡು. ಇನ್ನು ನೀರು ಕುದಿಯಾಕಿಟ್ಟೀನಿ. ಯಾಕೆ ಅಂತಂದ್ರೆ ರಾಗಿ ಅಂಬ್ಲಿ ಮಾಡೋಕೆ. ಸೊ ರಾಗಿ ಅಂಬ್ಲಿ ಎದಕ್ಕೆ ಮಾಡಿದ್ನಿ ಅಂತಂತಂದ್ರೆ, ಆ್ಯಕ್ಚುಲಿ ಬೆಳಿಗ್ಗೆನೇ ಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡು ರಾಗಿ ಅಂಬ್ಲಿ ಮಾಡಿದ್ನಿ. ಮಾಡೋ ಪ್ಲ್ಯಾನ್ ಮಾಡ್ಕೊಂಡ್ನಿ. ಬಟ್ ಏನಾಗ್ಬಿಡ್ತು ಅಂತಂದ್ರೆ ಅವರಿಬ್ಬರು ಕುಡಿಲೇನೇ ಇಲ್ಲ. ಯಾಕಂದ್ರೆ ಟೈಮ ತಪ್ಪಿ ಬಿಡ್ತಾರೆ ನಮ್ದು. ಹೀಗಾಗಿ ಅದನ್ನ ಏನು ಮಾಡಿದ್ನಿ ಅಂದ್ರೆ, ಮಧ್ಯಾಹ್ನಕ್ಕೆ ಫಸ್ಟ್ ಕ್ಲಾಸ್ ರಾಗಿ ಗಂಜಿ ಹೋಗಿ ರಾಗಿ ಅಂಬ್ಲಿ ಆಯ್ತು ನೋಡ್ರಿ. ಇಷ್ಟು ಚಲೋ ಆಗಿತ್ತು ಅಂದ್ರೆ ರಾಗಿ ಅಂಬ್ಲಿ ತೋರಿಸ್ತಾನೆ ನಿಮಗೆ. ಅಂದ್ರೆ ಟೇಸ್ಟ್ ಅಂತೂ ತೋರ್ಸೋಕ್ಕಾಗಂಗಿಲ್ಲ ರೀ, ಬಟ್ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಎಲ್ಲರೂ ಕೇಳಿದ್ರೆ ಮಸ್ತಾಗಿತ್ತಪ್ಪ ರಾಗಿ ಅಂಬ್ಲಿ ಅಂಥೇಳಿ. ಇನ್ನು ಸಂಕ್ರಾಂತಿ ಅಂದ್ರೆ ಗೊತ್ತೈತಲ್ರಿ ನಿಮಗೆ, ಭಾಳ ಅಂದ್ರೆ ಭಾಳ ಸ್ಪೆಷಲ್ ನಮಗಂದ್ರೆ ಎಲ್ಲರಿಗೂ ಸ್ಪೆಷಲ್ ರೀ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ, ಇಡೀ ದೇಶದೊಳಗನ ಆಚರಣೆ ಮಾಡ್ತಾರೆ ಸಂಕ್ರಾಂತಿನ. ಬೇರೆ ಹೆಸರಲ್ಲೇ ಮಾಡ್ತಾರೆ. ಕರೇನಂದ್ರೆ ಭಾಳ ಸ್ಪೆಷಲ್ ಇರ್ತೈತಿ. ಆ್ಯಕ್ಚುಲಿ ನಾವು ಊರಿಗೆ ಹೋಗೋವ್ರಿ. ಬಟ್ ಏನಾಯ್ತು ಅಂದ್ರೆ, ನಮ್ಮ ಭುವನೂ ಎಕ್ಸಾಮ್ ಇದ್ದು ರೀ, ಊರಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಮಮ್ಮಿ ಭಾಳ ಅಂದ್ರೆ ಭಾಳ ಕರೆದ್ರು. ಹೋಗಿದ್ರೆ ನಡೀತೈತೆ ಅನ್ನಿಸ್ತು ನನಗೆ. ಬಟ್ ಏನು ಮಾಡಬೇಕು, ಎಕ್ಸಾಮ್ ಒಂದದಾವ ಅಂತೇಳಿ ಹೋಗಲಿಲ್ಲ. ಅದಕ್ಕೆ ಎಲ್ಲರೂ ಇಲ್ಲೇ ಕೂಡಿ ಊಟ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ಭಾಳ ಫೋರ್ಸ್ ಮಾಡಿದ್ರು. ಇಷ್ಟು ಬಿಸಿ ಶೆಡ್ಯೂಲ್ ಇರ್ತೈತೆ ಅಂದ್ರೆ ಸಂಕ್ರಾಂತಿ ದಿನ. ಆ್ಯಕ್ಚುಲಿ ನಂದು ಫಸ್ಟ್ ಸಂಕ್ರಾಂತಿ ಈ ರೀತಿಯಾಗಿ ನಾ ಸೆಲೆಬ್ರೇಟ್ ಮಾಡಾಕತ್ತಿದ್ದು ಇಷ್ಟು ವರ್ಷದಾಗ ಬೈಲೊಂಗಲ್ದಾಗ. ಯಾಕಂದ್ರೆ ಯಾರು ಅಡಿಗೆ ಕಳಿಸ್ಬಿಡ್ತಾರೆ ನಮ್ಗೆ, ಊಟ ಮಾಡಿಬಿಡ್ತಿದ್ವಿ. ಆತು ಬಿಡು ಸಂಕ್ರಾಂತಿ ದಾಡ್ತಂತಿದ್ವಿ. ಮತ್ತು ಮೊದ್ಲಿಯದು ಅಂತೂ ಸ್ವೀಟ್ ಗೀಟ್ ಏನೂ ಮಾಡಂಗಿಲ್ಲ ರೀ ನಾವು ಜಾಸ್ತಿ. ಇಲ್ಲಿ ನೋಡ್ರಿ ಹೆಂಗೆ ಪ್ರಿಪ್ರೇಷನ್ ಆಗತ್ತಂದ್ರೆ, ಇವ್ರು ಏನು ಮಾಡತ್ತಾರ ನೋಡ್ರಿ, ಕಬ್ಬು ತಿನ್ನಕಂತ ರೆಡಿ ಹಾಕೊಂತಾರೆ ರೀ. ಇನ್ನು ಹರಿ ವಿರಾಡಿ ಮಾಡಿ ನನಗೆ ಕ್ಲೀನ್ ಮಾಡಕ್ಕೆ ಹಚ್ತಾರೆ. ನನಗೆ ಅದೇ ಪ್ರಾಬ್ಲಮ್ ಇವ್ರ ಜೊತೆ. ನೀವ್ರ ಚಟಿಮೆ ಅದಾನ, ನಾ ಬಂದ್ಗಿಂದ ಅಂತೇಳಿ ಇನ್ನೂ ಕೇಳಾಕತ್ತ. ನನ್ನ ಟೆನ್ಷನ್ನಾಗ ಅವ್ನು ಏನು ಕೇಳತ್ತಾನಂತ ಹೇಳಿಲಿಲ್ಲ ನನಗೆ. ಏನು ಹೊಳ ಬರೋದು, ಇನ್ನಿಗೆ ಹಾಕೋದು, ನೋಡೋದು. ಪೇಪರ್ ಹಾಕ್ಕೊಂಡು ನೋಡ್ರಿ ನಮ್ಮ ಸರ್ ಹೆಂಗೆ ಕೂತಾರೆ.
ಸರ್ ರೆಡಿಯಾಗಿ ಕುಂತಾರ ಇವರು ನಮ್ಗೆ ಹೆಲ್ಪ್ ಮಾಡಕ್ಕಂತ ಕುಂತಾರೆ ಇದು ಉಳ್ಳಾಗಡ್ಡೆ ಹೆಚ್ಚಕಚ್ಚೇನ ಅವ್ರಿಗೂ ಒಂದಿಷ್ಟು ಕೆಲಸ ಕೊಟ್ಟು ಮತ್ತು ಏನು ಮಾಡಬೇಕು ಒಬ್ಬಾಕಿಗೆ ಆಗಂಗಿಲ್ಲ. ಇನ್ನು ಇವು ನಾಷ್ಟ ಇಲ್ಲಿ ಬಂದು ನಾಷ್ಟ ಮಾಡಕತ್ತಾರ ನೋಡ್ರಿ. ನಮ್ಮ ನೇಬರ್ ಅದಾರಲ್ಲ ಅವ್ರು ಏನು ಮಾಡಿದ ನಿರ್ದೋಸ ಕೊಟ್ರಿ ಇವತ್ತು ನಾಷ್ಟ ಆತದ ನಮಗೆ ಆತಂದ್ರೆ ನಮ್ಮ ಮಕ್ಕಳಿಗೆ ಆತ. ಇಬ್ಬರು ಭಾಳ ಜೀವ ಅದಾರ ರೀ. ಕ್ಯಾರೆಟ್ ತುರಿಯಕ್ಕೆ ಹಚ್ಚಿದ್ದೇನೆ ಇವ್ರಿಗೆ. ಸೊ ಹಬ್ಬ ಅಂದ್ರೆ ನೋಡ್ರಿ ಎಲ್ಲರದು ಇನ್ವಾಲ್ವ್ಮೆಂಟ್ ಇರ್ಬೇಕು. ನಾನು ಖಾರ ರುಬ್ಕೊಂಡು ಇಟ್ಕೊಂಡೆ, ಇತ್ತ ಅವಲಕ್ಕಿ ಮಾಡಿಕೊಂಡೆ. ಇನ್ನು ಏನಪ್ಪ ಅಂದ್ರೆ ನಾನು ನಾಷ್ಟ ಮಾಡಿದ್ವಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ಕೆಲಸ ಮುಂದೆ ಹೋಗ್ತಾವೆ. ಇವತ್ತು ಮಡಿಲೇ ಮಾಡ್ಕೋಬೇಕಲ್ರಿ ಎಲ್ಲನೂ, ಅದಕ್ಕೆ ತಯಾರಿ ಮಾಡಿಕೊಂಡೆ. ನಾವು ಉಳಿದಿದ್ದು 2 ನಿರ್ದೋಸ ನಾ 2 ಇವ್ರು 2 ತಿಂದ್ವಿ. ಮಸ್ತಾಗಿದ್ದು ರೀ. ಬಾಜಿನೂ ಚೇಂಜ್ ಇತ್ತು ರೀ. ಟೊಮೆಟೊದೇನೋ ಅಂದ್ರೆ ಅವ್ರು ಮಸ್ತಾಗಿತ್ತು. ಕೇಳ್ಕೊಬೇಕಾಗಿತ್ತು ರೆಸಿಪಿ ಕೇಳ್ತೀರಂತ. ಇವು ನೋಡ್ರಿ ಫುಲ್ ಅವ್ರ ಅಣ್ಣ ಮನ್ಯಾಗ ಅದನ್ನಲ್ಲ ಇವತ್ತು ಹಂಗೆ ಕಿವ್ಯಾಗ ಗಾಳಿ ಕುದುಂಬೈತಂತಾರೆ ನಮ್ಮ ಕಡೆ. ಹಿಂಗೆ ಮಾಡ್ತಾನೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಂತ ಟೀ ಕೊಡೋದು ನೀವು ನೋಡ್ರಿ. ನನ್ನ ಮೆಡಿಸಿನ್ ರೀ ಇದು. ಒಟ್ಟು ನಂಗೆ ಅಂದ್ರೆ ಭಾಳ ಕಡಿಮೆ ಮಾಡೇನಿ ರೀ ಈಗ. ಆದರೂ ಮತ್ತು ಎಳ್ಳು ಹುರಿದು ಇಟ್ಕೊಂಡು ಬದ್ನಿಕಾಯಿ ಪಲ್ಯಕ್ಕೂ ಹಾಕಿದ್ರೆ ಆತು. ಪ್ಲಸ್ ಒಂದು ಸ್ವಲ್ಪ ಸಂಕ್ರಾಂತಿಗೆ ಏನು ರೀ ಕುಸ್ರೆಳು ಮಾಡ್ಕೋಬೇಕಲ್ಲ ಅದಕ್ಕೆ ರೀ. ಸಣ್ಣವ್ರಿದ್ದಾಗ ಎಷ್ಟು ಖುಷಿ ಇರ್ತೈತೆ ರೀ ಸಂಕ್ರಾಂತಿ ಅಂದ್ರೆ. ನೀವೆಲ್ಲರೂ ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ಕಮೆಂಟ್ ಮಾಡಿರಿ. ನಮಗಂತೂ ಸ್ಕೂಲಿಗೆ ಹೋಗಿ ಟೀಚರ್ಸಿಗೆ ಕೊಡೋದು ಒಂದು ದೊಡ್ಡ ಖುಷಿ ಆವಾಗ. ಇನ್ನು ಎಲ್ಲ ದೇವ್ರಾದು ತಿಕ್ಕೊಂಡು ನೋಡ್ರಿದ್ದ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಇವನ್ನೆಲ್ಲ ಎಳ್ಳು ಹುರಿದ್ನಿ, ಕೊಬ್ಬರಿ ಹೆಚ್ಚಿಸಿದ್ನಿ ನಮ್ಮ ಮನೆಯವ್ರ ಕಡೆನ. ಕೊಬ್ಬರಿ ಒಂದಿಷ್ಟು ಹಾಕ್ಕೊಂಡೆ, ಶೇಂಗಾ ಹುರ್ಕೊಂಡಿದ್ನೆಲ್ಲ ಅದ್ರ ಸಿಪ್ಪೆ ಎಲ್ಲ ತೆಗೆದ್ನಿ, ಒಂದಿಷ್ಟು ಕುಡಿಸಿದ್ನಿ. ಇನ್ನು ಕುಸ್ರೆಳ್ರಿ ಅವನಷ್ಟು ಕುಡಿಸ್ಕೊಂಬಿಡೋದ್ರಿ. ಕುಸ್ರೆಳ ಮಸ್ತ್ ಆಗ್ತಾವೆ. ಸ್ವಲ್ಪ ಕಲರ್ಫುಲ್ ಇದ್ದು ಅಂದ್ರೆ ಚಂದ ಕಾಣ್ತತಿ ಅಂಥೇಳಿ ಕುಡಿಸ್ಕೊಂಡು ಇಟ್ಕೊಂಡು ರಾತ್ರಿಗೆ ಸಂಜೆಗೆ ಆತು. ಮತ್ತು ನೈವೇದ್ಯನೂ ಮಾಡ್ಬೇಕಲ್ಲ ಇದನ್ನು ಅಂಥೇಳಿ ರೆಡಿ ಇಟ್ಕೊಂಡು ನೋಡ್ರಿ. ಇನ್ನೇನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹೆಚ್ಚೋದು, ಕೊತ್ತಂಬರಿ ತೊಳೆದಿಟ್ಕೊಂಡೇ, ಕರಿಬೇವು ಇದನ್ನು ನೀರಾಗಿ ಇಟ್ಕೊಂಡೇನೆ ಗ್ಯಾಸ್ ಕಟ್ಟಿ ತೊಳ್ಕೊಂಡ್ರಿ. ಇನ್ನು ಬಂದ ಕೂಡ ಅಡುಗೆ ಮಾಡ್ಕೋಬೇಕಲ್ಲ ಅಂಥೇಳಿ ಗ್ಯಾಸ್ಗೆ ಸ್ವಚ್ಛ ತೊಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಮುಗೀತ್ರಿ ಹಬ್ಬ. ಏನು ಭಾಳ ಇರಲಿಲ್ಲ ನಂದು ಮೆನು. ಒಂದಿಷ್ಟು ಚಪಾತಿ ಮಾಡೋ ವಿಚಾರ ಇತ್ತು, ಒಂದಿಷ್ಟು ಬದ್ನಿಕಾಯಿ ಪಲ್ಯ, ಒಂದಿಷ್ಟು ಜುಣ್ಕುದು ವಡೆ ಮಾಡ್ಬೇಕು ಅಂದ್ಕೊಂಡಿದ್ನಿ. ಇನ್ನು ಎಳ್ಳು ಮತ್ತು ಏನಂತಂದ್ರೆ ಅರಿಶಿನ ಕುಡಿಸ್ಕೊಂಡಿರಿ ಎಣ್ಣೆ ಒಳಗೆ ಕುಡಿಸಿ 3 ಮಂದಿನೂ ಎರದ್ನಿ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾನು, ಯಾಕಂದರೆ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಕೂಡ ಪೂಜೆ ಮಾಡ್ಕೊಂಡಿದ್ರು. 2-3 ಕೆಲಸ ಹಗರು ಮಾಡಿದ್ದಾರೆ ರೀ ಇವತ್ತು. ನನ್ನ ಮಗ ವರ್ಷಾನ ಇವರು ಒಂದು ಸ್ವಲ್ಪ ಹೆಚ್ಚು ಕೊಡೋದು ಮಾಡಿದರು, ಪ್ಲಸ್ ಪೂಜೆ ಮಾಡಿಕೊಂಡ್ರು. ಸಾಕಾತು ನನಗೆ ಅಷ್ಟು ಹೆಲ್ಪ್ ಆತಲ್ಲ. ನಾನು ಅಡುಗೆಗೆ ನಿಂತಾಗ 1 ಗಂಟೆ ಆಗಿತ್ತು ರೀ. 2 ಗಂಟೆಕರ ಊಟ ಕೊಡೋ ವಿಚಾರ ಇತ್ತು. ಮಾದ್ಲಿ ಅತ್ತಿಯರು ಮಾಡ್ಕೊಂಬರ್ತೇನೆ ಅಂದರು, ಒಂಥರ ಪಲ್ಯ ಮಾಡ್ಕೊಂಬರ್ತೇನೆ ಅಂದರು, ಬರ್ತಾ ಮಾಡಿದರು. ಸಜ್ಜಿ ರೊಟ್ಟಿ ಅವರ ಮಾಡಿದ್ರು. ನನಗೊಂದು ಸಜ್ಜಿ ರೊಟ್ಟಿದು ಬರೋದಿಲ್ಲ ರೀ. ಅದಕ್ಕೆ ನಾ ಏನು ಮಾಡ್ಬೇಕಂತಂದ್ರೆ ಪಚಡಿ ಮಾಡ್ಕೊಳ್ಳೋದಿತ್ತು, ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋದಿತ್ತು, ಮೊಸರನ್ನ ಮಾಡ್ಕೊಳ್ಳೋದಿತ್ತು, ಮತ್ತು ಏನಪ್ಪ ಅಂತಂದ್ರೆ ರಾಗಿ ಅಂಬ್ಲಿ ಇಟ್ಕೊಂಡಿದ್ನಿ ವಿಚಾರ. ಜುಣ್ಕ ಲಾಸ್ಟ್ ಡಿಸೈಡ್ ಮಾಡ್ಕೊಂಡು ಇವ್ರು ಕೇಳಿದ್ನಿ, ಇವ್ರಿಗೆ ಜುಣ್ಕದ ವಡಿ ಸೇರ್ತಾವೆ, ಅದಕ್ಕೆ ಜುಣ್ಕ ಮಾಡ್ಕೊಂಡು ಸ್ವಲ್ಪ ನನಗೆ ವಡಿ ಮಾಡಿ ರೂಢ ಇಲ್ಲರಿ, ಅದಕ್ಕೆ ಇರಲಿ ಅಂಥೇಳಿ ಮಾಡ್ತೇನೆ ರೀ ಸರಿ ಹೆಂಗಾರು ಮಾಡಿ ಅಂಥೇಳಿ ಕೈ ಹಾಕೇಬಿಟ್ಟೆ. ಇಲ್ಲೇ ಪಚಡಿ ಒಗ್ಗರ್ನಿ ಕೊಟ್ಟು ನೀರು ತುರಿದು ಅವ್ರು ಇಟ್ಟಿದ್ರು, ಬಡ ಕುಡಿಸಿದ್ನಿ. ನೋಡಿರಿ ಎಷ್ಟು ಜಲ್ದಿ ಕೆಲಸ ಆಗ್ತತಿ. ಯಾಕೋ ನನಗೆ ಕ್ಯಾರೆಟ್ ಕಡಿಮೆ ಅನ್ಸಾಕತ್ರಿ. ಹಿಂಗಾಗಿ ಏನು ಮಾಡಿದ್ನಿ ಅಂತಂದ್ರೆ ಬಡ ಇದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ತುರಿದು ಹಾಕ್ಬೇಕಂತ ಲೆಕ್ಕ ಹಾಕ್ಕೊಂಡು ಏನು ನೋಡ್ರಿ ಭಾಳ ಏನು ಅಡಿಗೆಲ್ಲ. ಸೊ ನೋಡಿರಿ ಇದೆಲ್ಲ ತೊಗೊಂಡೆ ಎಲ್ಲರ ಹೊಳೆ ದಂಡ್ಯಾಗ ಹೋಗಿ ತಿನ್ಬೇಕು ಅನಿಸುತ್ತೆ. ಕರೆ ಅಂದರೆ ಈ ಮಕ್ಕಳು ಎಕ್ಸಾಮು ಈಗಿನ ಕಾಲದಾಗ ನಿಜ ಹೇಳ್ತೇನೆ ರೀ, ಯಾವ ಹಬ್ಬನೂ ಮಾಡೋಕ್ಕಾಗಂಗಿಲ್ಲ. ಒಮ್ಮೆ ಬೇಜಾರಾಕೈತಿ. ಅನ್ನ ರೆಡಿ ಆಗಿತ್ತು ರೀ, ಅನ್ನ ಮೊಸರನ್ನ ಕಲ್ಸಕ್ಕೆ ರೆಡಿ ಮಾಡ್ಕೊಂಡು ಭಾಳ ಕೆಲಸ ಇದ್ದು, ಭಾಳ ತಲೆ ಓಡಾಕತ್ತಿತ್ತು. ಪುಣ್ಯ ಕೆಲಸ ಏನಪ್ಪ ಅಂದ್ರೆ ನನ್ನ ಮಗ ನಾನು ಕಾಡಕತ್ತಿರ್ಲಿಲ್ಲರಿಪ್ಪ ಇವತ್ತು. ಅವ್ನು ತನ್ನ ಪಾಲಿಗೆ ಅವ್ರ ಅಣ್ಣನ ಜೊತೆ ಆಟ ಆಡಾಕತ್ತಿದ್ದ. ಸೊ ಹೀಗಾಗಿ ಪಟ ಕೆಲಸ ಮಾಡ್ಕೊಳತ್ತಿದ್ನಿ. ನಾವು ಅತ್ತಿಯರವರು ಮಾವಾರರು ಬರೋ ಟೈಮಿಗೆ ಅಂದ್ರೆ ಅಡುಗೆ ರೆಡಿ ಇರ್ಬೇಕಂತೇಳಿ ಒಂದೊಂದು ಮುಗಿಸಾಕತ್ಕೊಳತಿದ್ನಿ. ಸೊ ಆ ಕಡೆ ಅದ್ರದ್ದು ಒಗ್ಗರ್ಣೆ ಕೊಟ್ಟೇನೆ ರೀ, ಈ ಕಡೆ ಮೊಸರನ್ನಕ್ಕೆ ಒಗ್ಗರ್ಣೆ ಕೊಟ್ಕೊಂಡು ಇವಕ್ಕೆಲ್ಲ ಅಲ್ಲಾಗೆಲ್ಲ ಎಲ್ಲ ಜಜ್ಜಿಟ್ಕೊಂಡಿದ್ನಿ ರೀ ನಾನು. ಹಿಂಗೆ ಒಂದು ಒಣ ಮೆಣ್ಸಿನ್ಕಾಯಿ ಹಾಕೀನಿ. ಕರಿಬೇವು ಅಂತೂ ತೊಳ್ಯಾಕೆ ನೋಡಿರಲ್ಲೋ ಇಟ್ಟು ಬಿಟ್ಟಿದ್ನಿ. ಅದನ್ನು ಕೆಳಗೆ ಇಟ್ಕೊಂಡು ಬಡ ಅದಕ್ಕೆ ಅನ್ನ ಹಾಕ್ಕೊಂಡು, ಅಂದ್ರೆ ಕುಕ್ಕರನ್ನು ಹಾಕ್ಕೊಂಡು ಅದಕ್ಕೆ ಮೊಸರು ಕುಡಿಸ್ಕೋಬೇಕಲ್ರಿ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಅವಸರ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದಿತ್ತು. ಅಡಿಗೇನು ಭಾಳ ಅಲ್ರಿ. ಇನ್ನು ಮಾದ್ಲಿ ಮಾಡೋದಾಗಿದ್ರಿ ಏನೇನು ಮಾಡ್ತಿದ್ದೀನಿ ಅವೆಲ್ಲ ಅಂತೂ ಊರಿಂದ ಇಲ್ಲಿಂದ ಬಂದುಬಿಡ್ತಾವ್ರೆ. ನಾವು ಕ್ಯಾರೆಟ್ ಹಲ್ವಾನಾರ ನಮ್ಮ ಅತ್ತೆಯವರು ಶೀರಾ ಮಾಡ್ಕೊಂಬರ್ತೀನಿ ಇದ್ರೆ ಚಲೋ ಅದು ಬಿಡಪ್ಪ ಸುಮ್ಮನೆ. ನಮ್ಮ ಮಮ್ಮಿ ಶೇಂಗಾ ಹೋಳ್ಗೆ ಇದನ್ನು ಮಾಡಿ ಕಳ್ಸತ್ತಾಳ, ತೊಗೊಂಡು ಬರತ್ತಾಳೆ. ಹೀಗಾಗಿ ನಾ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಊರಾಗ ಇದ್ದಿದ್ರೆ ಮಾಡ್ತಿದ್ವಿ ರೀಪ್ಪ, ಇಲ್ಲದೇವಿ ಮಾಡೋಕ್ಕಾಗಂಗಿಲ್ಲ. ಇನ್ನು ನೋಡ್ರಿದ ಮೊಸರನ್ನ ಕಲಿಸ್ಕೊಳಕತ್ತೀನಿ. ಏನು ರೀ ಹಬ್ಬ, ಈ ಹಬ್ಬ ಎಷ್ಟು ಖುಷಿ ಹಬ್ಬ ಅಂದ್ರೆ ಸುಗ್ಗಿ ಹಬ್ಬ ಅಂತ ಕರಿತಾರೆ ಇದನ್ನು. ಕರೆ ಅಂದ್ರೆ ಕರ್ನಾಟಕದಾಗ ಎಲ್ಲರೂ ಆಚರಿಸ್ತಾರೆ ನೋಡ್ರಿ. ನೀವು ಇಡೀ ಇಂಡಿಯಾ ತುಂಬ ಐತಿದೆ.
ಬಟ್ ಏನು ಈ ಎಕ್ಸಾಮ್ಸು ಇಟ್ಬಿಡ್ತಾರಲ್ಲ ಅದ ಬೇಜಾರಾಗ್ತೈತಿ. ಎಕ್ಸಾಮ್ಸ್ ಇಡ್ತಾರ ಅನ್ನೋಕ್ಕಿಂತ ನಮ್ಮದು ಬಿಸಿ ಶೆಡ್ಯೂಲರ್ನ ರೀ. ಈ ಸರ ಏನೋ ಖಾಲಿ ಅದೇನಿ, ಉಳು ಟೈಮ್ನಾಗ ನನಗರ ಎಲ್ಲಿ ಖಾಲಿ ಇರ್ತೇನೆ. ಒಂದಿನ ರಜಾ ಇತ್ತಪ್ಪ ಎಲ್ಲಿ ಹೊರಗೆ ಹೋಗೋದು ಬಿಡ, ಆರಾಮ್ ಬೆಚ್ಚಗೆ ಮಕ್ಕೊಂಡ್ರೆ ಸಾಕು ಅನ್ನಿಸ್ಬಿಡ್ತೈತಿ. ನಾನು ನೋಡ್ರಿ ಕರೇನ ಒಮ್ಮೊಮ್ಮೆ ನಾವು ಸಣ್ಣವ್ರದಾಗ ಹೆಂಗಿತ್ತು ರೀ, ನಿಮಗೂ ನೆನಪಿರ್ಬೇಕು. ಎಲ್ಲರೂ ನಾವು ಹೆಂಗೆ ರೆಡಿ ಹಬ್ಬ ಅಂದ್ರೆ ಕಾಯ್ತಿದ್ವಿ, ಸಂಕ್ರಾಂತಿ ಯಾವಾಗ ಬರುತ್ತೆ, ಸಂಕ್ರಾಂತಿ ಯಾವಾಗ ಬರ್ತೈತಿ ಅಂಥೇಳಿ. ನಾವು ಒಂದಿಷ್ಟು ಹಬ್ಬದ ಸಲುವಾಗಿ ಕಾಯೋದು. ಏನಂತಂದ್ರೆ ಎಳ್ಳಮಾಸಿಗೆ ಹೊಲಕ್ಕೆ ಕರ್ಕೊಂಡು ಹೋಗ್ತಾರ, ಸಂಕ್ರಾಂತಿಗೆ ಏನಂತಂದ್ರೆ ಯಾವ್ದಾದ್ರು ಹೊಳಿಗೆ ಕರ್ಕೊಂಡು ಹೋಗ್ತಾರೆ, ಆಯ್ತು. ಮತ್ತು ಎಲ್ಲರೂ ಒಂದು ಸಾರಿ ಎಲ್ಲಿ ಧರ್ಮಸ್ಥಳಕ್ಕೆ ಹಿಂಗೆಲ್ಲ ಕರ್ಕೊಂಡು ಹೋಗೋರು. ಸ್ಕೂಲ್ನಾಗಂತೂ ಟೂರ್ ಹಾಕೇ ಆಗ್ತಿದ್ರೆ 4-5 ದಿನ ಟೂರ್ ಇರ್ತಿದ್ದು, ಹೋಗಿ ಬರ್ತಿದ್ವಿ. ಈಗಂತೂ ಅಂಥದ್ದು ರಿಸ್ಕ್ ತೊಗೊಳ್ಳಲ್ಲ ಸ್ಕೂಲ್ನವ್ರ, ಯಾಕಂದ್ರೆ ಅಷ್ಟು ಕ್ರಿಟಿಕಲ್ ಆಗಿಬಿಟ್ಟೈತಿ ಈ ಲೈಫ್ ಅನ್ನಿಸ್ತೈತೆ ನನಗೆ. ಹೋದ್ರೂ ಇನ್ನೂ ಸಿಕ್ಕಾಪಟ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಎಲ್ಲರೂ ಒಂದು ಊರಿಗೆ ಕರ್ಕೊಂಡು ಹೋಗ್ತಾರೆ. ನಾವೆಲ್ಲ ಸಣ್ಣವ್ರದಾಗ ಹಂಗಲ್ರಿ, ಎಲ್ಲಿಂದ ಎಲ್ಲಿ ತನಕ ರೀ ಯಪ್ಪ ನೆನಪೈತೆ ನಮಗೆಲ್ಲ. ಅಷ್ಟೆಲ್ಲ ಅಡ್ಡಾಡ್ಸ್ಕೊಂಬರ್ತಿದ್ರು. ಸೊ ಹೀಗಾಗಿ ನಮ್ಗೆ ಅದೊಂದು ಖುಷಿ ಇರ್ತಿತ್ತು, ಹಬ್ಬದ ಖುಷಿ ಇರ್ತಿತ್ತು. ಎಲ್ಲರೂ ಕೂಡ್ತೀವಿ, ರಾತ್ರಿ ಎಲ್ಲ ಕೂಡಿ ಅಡುಗೆ ಮಾಡ್ಕೋತೀವಿ, ಅಡುಗೆ ಮಾಡ್ಕೊಂಡು ಹೋಕ್ಕೇವಿ ಅಂಥೇಳಿ. ಈಗ ಆ ಖುಷಿ ಬರಂಗಿಲ್ಲ ನೋಡ್ರಿ, ಯಾಕಂದ್ರೆ ಅಡುಗೆ ಮಾಡೋರು ನಮಗೆ ಗೊತ್ತೈತಿ ಕಷ್ಟ. ಮತ್ತು ಒಬ್ರೊಬ್ಬರೇ ಇರ್ತೀವಿ. ಮೊದಲು ಹಂಗಿರ್ತಿದ್ದಿಲ್ಲ, ಎಲ್ಲರೂ ಕೂಡಿರ್ತಿದ್ವಿ. ಈಗ ಆಂಟಿಗಳು ಅತ್ತಿಗಳು ಹಿಂಗೆಲ್ಲ ಕೂಡಿ ನೀವೊಂದು ಮಾಡ್ಕೊಳ್ಳೋನು, ಅಟ್ರು ಕೂಡಿ ಕರ್ಚಿಕಾಯಿ ಕರಿಯೋನು, ಅಟ್ರು ಕೂಡಿ ಶೇಂಗಾ ಹೋಳಿಗೆ ಮಾಡ್ಕೊಳ್ಳೋನು, ಕೆಲಸ ಭಾಳ ಹಾಕಿದ್ದಿಲ್ಲ ಅವಾಗ. ಸೊ ಇದೆಲ್ಲ ಸೀನಿಗೆಲ್ಲ ಇಲ್ಲಿ ನೋಡಿ ಎಲ್ಲ ಹೋಗ್ಬಿಟ್ಟತಿ. ಹಬ್ಬ ಯಾಕೆ ಬಂತು ಅಂತ ನಮಗೆ ಅನ್ನಿಸ್ತತಿ. ಮಕ್ಕಳಿಗಂತೂ ಅದ್ರ ಬಗ್ಗೆ ಗೊತ್ತೇ ಇರೋಂಗಿಲ್ಲ. ಅವ್ರು ಎಕ್ಸಾಮ್ಸ್ ದಟ್ಟ ಗೊತ್ತಿರೋಂಗೆ ನಾವು ನೋಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಕ್ಸಾಮ್ ಬಂದಾವ, ಓದ, ಯಾವ ಹಬ್ಬನೂ ಇಲ್ಲ, ಎಲ್ಲಿ ಹೋಗಂಗಿಲ್ಲ, ಸುಮ್ಮನಿರ, ಹಿಂಗೆ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಾ ಇಷ್ಟು ಅಡುಗೆ ಮಾಡಕತ್ತೇನಂದ್ರೆ ಎಷ್ಟು ಸರಿ ಏನಪ್ಪ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗೋದು ಎಕ್ಸಾಮ್ಸ್. ಸೊ ಏನಾಗ್ಬಿಡ್ತಾರೆ ಎಲ್ಲರಿಗೂ ಸೈಂಟಿಫಿಕ್ ರೀಸನ್ಸ್ ಅದಾವ. ಈ ಹಬ್ಬಕ್ಕಂದ್ರೂ ಕಂಪ್ಲೀಟ್ ಸೈಂಟಿಫಿಕ್ ರೀಸನ್ ಐತ್ರಿ. ನಾ ಇದ್ರದನ ಹಬ್ಬದ ಬಗ್ಗೆನೇ ಸ್ಪೆಷಲ್ ಲಾಗ್ ಮಾಡ್ತೇನಂತ, ಅವಾಗ ಅಪ್ಲೋಡ್ ಮಾಡ್ತೇನಂತ. 2-3 ದಿನದಾಗ ಅಪ್ಲೋಡ್ ಮಾಡಾಕಿದ್ದೀನಿ, ಮಾಡ್ತೇನೆ, ಹೇಳ್ತೇನಂತ ನಿಮ್ಗೆ. ಸೊ ಅಂಥ ಹಬ್ಬ ರೀ ಇದು, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರೋ ಹಬ್ಬ ನೋಡಿರಿ. ನಾವು ಎಲ್ಲ ಹೆಂಗೆ ಮಾಡ್ತಿದ್ವಿ ಸಣ್ಣವರಿದ್ದಾಗ, ಕಂಪಲ್ಸರಿ ನಮ್ಮ ಊರ ಹತ್ರ ಇರೋ ಒಂದು ಹಳ್ಳರ ರೀ, ಕೆನಾಲರ, ಹೊಲಿಗರ ಕರ್ಕೊಂಡು ಹೋಗ್ತಿದ್ರು ನಮ್ಮ ಮನ್ಯಾಗ. ಹೋಗಿ ಆ ಬಿಸಿಲಾಗ ಕುಂತ್ಕೊಂಡು ಮತ್ತು 8 ಗಂಟೆ ಅಂದರೆ ಇರ್ತಿದ್ವು ನಾವು ಹೊಳೆ ದಂಡ್ಯಾಗ. ರಾತ್ರೆಲ್ಲ ಅಡುಗೆ ಮಾಡ್ಕೊಂಡು ಕರ್ಕೊಂಡು ಹೋಗೋರು ನಮ್ಮನ್ನು. ಹೋಗಿ ಹೊಳೆ ದಂಡ್ಯಾಗ ಕುಂತು ಏನಂತಂದ್ರೆ ಅರಶಿನ, ಎಳ್ಳ, ಕೊಬ್ಬರಿ ಎಣ್ಣೆ ಅದನ್ನೆಲ್ಲ ತೊಗೊಂಡು ಮೈಗೆ ಹೊತ್ಕೊಂಡು ಬಿಸಿಲಾಗ ಕುಂತು ಹೊಳೆ ದಂಡ್ಯಾಗ ಕುಂತು ಸ್ನಾನ ಮಾಡ್ತಿದ್ವಿ. ಆದ್ರೆ ಈಗ ಆ ಪದ್ಧತಿನೂ ಇಲ್ಲರಿ, ಆ ರೀತಿ ನಮ್ಮ ಮೈಂಡ್ಸೆಟ್ಟು ಇಲ್ಲಿ ಹೋಗ್ಬಿಟ್ಟತ್ತದ. ಈಗ ರೆಸಾರ್ಟ್ರ ಬುಕ್ ಮಾಡ್ಕೊತೀವಿ, ಎಲ್ಲರ ಒಂದು ಇದಕ್ಕೆ ಹೋಗಿ ಬರ್ತೀವಿ. ಒಂದಿಷ್ಟಂತೂ ಈ ಟಿವ್ಯಾಗ ಹೇಳ್ಬಿಡ್ತಾರೆ, ಕರೀತಿ ಈ ವರ್ಷ ಭಾಳ ಡೇಂಜರಸ್ ಐತಿ, ಹೋಗಬೇಡ್ರಿ ಅಂಥೇಳಿ. ಹೊರಗೆ ಬೀಳಂಗಿಲ್ಲ, ನಿಜ ಹೇಳ್ತೇನೆ. ನನಗೆ ಅದೇ ಶಾಕ್ ಆಕೈತಿ. ನಮ್ಗೆ ಯಾವ ಜ್ಯೋತಿಷ್ಯನೂ ಹೇಳ್ತಿರ್ಲಿಲ್ಲ, ನಾವು ಸಣ್ಣವರಿದ್ದಾಗ ಯಾವ ಟಿ ವಿನೂ ಹೇಳ್ತಿರ್ಲಿಲ್ಲ. ಪಟ ಕರ್ಕೊಂಡು ಹೋಗ್ಬಿಡ್ತಿದ್ರು ನಮ್ಮನ್ನು. ಹೊಳೆ ದಂಡ್ಯಾಗ ಕುಂದ್ಕೊಂಡು ಸ್ನಾನ ಮಾಡಿಸ್ಕೊಂಡು ಎಷ್ಟು ಚಂದ ಕೂತು ಹೊಟ್ಟೆ ಹಸಿತಿತ್ತು, ಮತ್ತು ನೀರಾಗ ಆಡಿರ್ತಿದ್ವಿ, ತಿಂದು ಬಂದುಬಿಡ್ತಿದ್ವಿ. ಈಗ ನಮ್ಮ ಮಕ್ಕಳಿಗೆ ಮನ್ಯಾಗ ಕುಂತು ತಿನ್ನು ಅಂದ್ರೆ ಎಲ್ಲಿ ತಿನ್ಬೇಕ್ರಿಪ್ಪ, ಕರೇನ ಬೇಜಾರಾಗ್ತತಿ ನೋಡ್ರಿ. ಎಳ್ಳು ಅನ್ನೋದು ಇವತ್ತಿನ ಕಿಂಗ್ ಇದ್ದಂಗೆ ಈ ಹಬ್ಬದ. ಎಲ್ಲದ್ರಾಗೂ ಎಳ್ಳು ಯೂಸ್ ಮಾಡ್ತೀವಿ ನಾವು. ಇವತ್ತು ಅಡುಗೆ ಒಳಗೂ ಮಾಡ್ತೀವಿ, ಬಾಯಲ್ಲೇ ತಿಂತೀವಿ, ಪ್ಲಸ್ ಸ್ನಾನಕ್ಕೂ ಯೂಸ್ ಮಾಡ್ಕೊತೀವಿ. ಅಂದ್ರೆ ಅದಕ್ಕೆ ಅಷ್ಟು ಏನಂತಂದ್ರೆ ಮೆಡಿಸಿನ್ ಅದು. ಇವತ್ತು ಇವತ್ತು ನಾವು ಯೂಸ್ ಮಾಡ್ಬೇಕಂತೇಳಿ ನಮ್ಮ ಹಿರಿಯರು ಮಾಡ್ಯಾರ. ಇಲ್ಲಿ ಅಟ್ಲೀಸ್ಟ್ ಮನೆಯಾಗಾರ ಮಾಡ್ಕೊಂಡು ತಿನ್ನಕತ್ತೀವಲ್ಲ ಅಂತ ಖುಷಿ ಪಡೋದು. ಇಲ್ಲ ಅದಕ್ಕೂ ನಮ್ಗೆ ಟೈಮ್ ಇರಲಿಲ್ಲ ಅಂದ್ರೆ ಏನು ಮಾಡೋದ್ರಿ ಇನ್ನು ಅಂತ ಮನಸ್ತತಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಟ್ರೈ ಮಾಡೋಣ್ರಿ ಹೊರಗೆ ಕರ್ಕೊಂಡು ಹೋಗಕ್ಕೆ. ಈ ಸರಿ ಅಂತರೂ ಆಗಲಿಲ್ಲ, ಗೊತ್ತಾತಲ್ಲ ಯಾಕಂತೇಳಿ. ಇನ್ನು ಯಾಕೆ ಹೋಗಲಿಲ್ಲ ನಾವು ಈ ಸರಿ ಹೊರಗಂದ್ರೆ ಅದ್ರ ಸಲುವಾಗಿ. ಇನ್ನು ಬದ್ನಿಕಾಯಿ ಪಲ್ಯ ರೆಡಿ ಆತ್ರಿ, ಹಿಂಗೆ ಮಾತಾಡ್ಕೊತಾನೆ. ಸೊ ಇನ್ನು ನಂಗೆ ಜುಣ್ಕ ಮಾಡ್ಕೊಳ್ಳೋದಿತ್ತು ರೀ. ಜುಣ್ಕ ಆಯಿತು, ಮತ್ತು ರೈಸ್ ಆಗೈತೆ ರೀ, ಪಚಡಿ ಆಗೈತಿ, ಜುಣುಕ್ ಒಂದು, ರಾಗಿ ಅಂಬ್ಲಿ ಒಂದು. ನೋಡಿ ನಾನು ಫಸ್ಟ್ ಟೈಮ್ ಜುಣ್ಕ ಮಾಡ್ಕೊಳತ್ತಿದ್ನಿ, ಎಲ್ಲ ಖಾರ ಅದು ರುಬ್ಬಿಟ್ಕೊಂಡೇನಿ ರೀ. ಅಂದರೆ ಫಸ್ಟ್ ಟೈಮ್ ಅಂದ್ರೆ ಈ ರೀತಿ ಹಬ್ಬಕ್ಕಂತೇಳಿ ಮಾಡೋಕ್ಕೆ ಫಸ್ಟ್ ಟೈಮ್. ಇನ್ನೊಂದು ನಿಮಗೆ ಮಾತಾಡಿ, ನಾನು ಸಂಕ್ರಾಂತಿಯಾಗ ಅಡುಗೆ ಮಾಡೋಕ್ಕಿಂತ ಫಸ್ಟ್ ಟೈಮ್. ಯಾಕಂದ್ರೆ ಯಾರ ಕಟ್ಟಿಬಿಡ್ತಿದ್ರಿ, ಅತ್ತಿಯರು ಬೇರೆ ಊರಾಗಿದ್ದಾಗ ಅವ್ರು ಕಟ್ತಿದ್ರೆ, ಮಮ್ಮಿ ಕಟ್ತಿದ್ರೆ, ಇಲ್ಲ ಮಮ್ಮಿ ಊರಿಗೆ ಹೋಗ್ತಿದ್ದೆ, ಅಲ್ಲಿ ಅವರೆಲ್ಲ ನೋಡಿ ಕೂಡ ಅಡುಗೆ ಮಾಡ್ತಿದ್ವಿ, ಒಬ್ಬಕ್ಕಂತೂ ಮಾಡ್ತಿರಲಿಲ್ಲ. ಈ ಸಾರಿ ಸ್ವಲ್ಪ ಈ ರೀತಿ ಹಬ್ಬದ ಅಡುಗೆ ಮಾಡಿ ಮಕ್ಕಳು ಕುಂದ್ರಿಸಿ ಊಟಕ್ಕೆ ಹಾಕತ್ತಿದ್ದು ನನಗೂ ಖುಷಿ ಅನ್ಸಕತ್ತೈತಿ. ಇದೆಲ್ಲ ನೋಡಿದ್ರೆ ನಮ್ಮ ಜಾಬಿಗೆ ಹೋಗ್ಬಾರ್ದು ಅನ್ನಿಸ್ತೈತಿ. ಆರಾಮ್ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಕೊಂಡು ಹೋಗ್ಬೋದಲ್ಲ, ಮಕ್ಕಳಿಗೆ ತಿನ್ನಿಸ್ಬೋದಲ್ಲ ಅಂತ ಅನಿಸ್ತೈತಿ. ಸೊ ನೋಡಿರಿ, ಕೊರಲ್ ಜುಣ್ಕ
ಮಾಡೋಕೆ ನಾ ಏನೇನು ಮಾಡಿದ್ನಿ ಅಂತಂದ್ರೆ ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ಕೊಂಡಿರಿ, ಖಾರ ರುಬ್ಬಿಟ್ಕೊಂಡಿದ್ನಿ, ಖಾರ ಹಾಕಿದ್ನಿ. ಇನ್ನು ಖಾರ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಕುಡಿಸ್ಕೊಂಡು ಹುಂಚಿ ಹುಳಿ ರೀ ಬೇಕ್ರಿ ಕಂಪಲ್ಸರಿ. ಇದಕ್ಕೆ ಹುಳಿ ಉಪ್ಪು ಖಾರ ಮಸ್ತ್ ಆಗಿರ್ಬೇಕು ಹಾಕ್ಬೇಕು. ಆ್ಯಕ್ಚುಲಿ ಚಲೋನೇ ಆಗಿತ್ತು ರೀ. ಇದು ನಾ ಏನು ತಪ್ಪು ಮಾಡಿದ್ನಿ ಅಂತ ಹೇಳ್ತಾನೆ ನಿಮ್ಗೆ. ಮಸ್ತ್ ಉಪ್ಪು ಖಾರ ಆಗಿಬಿಟ್ಟತ್ರಿ. ಅದು ಟೇಸ್ಟ್ ನೋಡಿಕೊಂಡೆ ನಾನು. ಟೇಸ್ಟ್ ನೋಡಿ ಮಾಮಾರಷ್ಟು ಉಪ್ಪು ಖಾರ ತಿನ್ನಂಗಿಲ್ಲ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕುಡಿಸ್ಕೊಂಬಿಟ್ನಿ ರೀ. ಸಪ್ಪದು ರೀ ಅವು ಬೇಜಾರು ಭಾಳ ಆಗಿತ್ತು ನಂಗೆ ದುನ್ಕೋದು ಹೊಡಿ ಅಂದ್ರೆ ಇನ್ನೂ ಚಲೋ ಆಗ್ತಿದ್ದಿಲ್ಲ ಅಂತ ಅನಿಸ್ತು. ಮತ್ತು ಇನ್ನೊಂದು ಸ್ವಲ್ಪ ಏನು ಮಾಡಿದ್ದೆ ಅಂದ್ರೆ ಇದಕ್ಕೆ ಹಿಟ್ಟು ಹಾಕಿ ಕಲಸ್ಕೋಬೇಕಲ್ರಿ ನಾವು. ಸ್ವಲ್ಪ ಹಿಟ್ಟು ಹಾಕಿ ಕಲಸ್ಕೋದ್ರೆ ಗಂಟಾಗಿಬಿಡ್ತೈತಿ. ಕೈ ಬಿಡಬಾರ್ದ್ರಿ. ಕೈ ಬಿಟ್ಟು ನಾನು ಸ್ವಲ್ಪ ಗಂಟಾಗಿತ್ತು. ಭಾಳ ಕಷ್ಟಪಟ್ಟೆ ಆಮೇಲೆ ಅದನ್ನು ಹೊಡಿಬೇಕಂತಂದ್ರೆ. ಒಟ್ಟು ಕೈ ಬಿಡಬಾರ್ದ್ರಿ. ಇದನ್ನು ಕೈ ಬಿಡ್ಲಾರ್ದಂಗೆ ಅದನ್ನ ಏನು ಮಾಡ್ಬೇಕಂದ್ರೆ ಗಂಟು ಹೊಡ್ಕೊತ ಹೋಗ್ಬೇಕು. ಕಡ್ಡಿ ಇಟ್ಟಲ್ರಿ ಭಾಳ ಈಸಿಯಾಗಿ ಲಮ್ಸ್ ಕ್ರಿಯೇಟ್ ಆಗಿಬಿಡ್ತಾವೆ. ಲಮ್ಸ್ ಹೊಡಿಯೋದು ಭಾಳ ಕಷ್ಟ. ಅದಕ್ಕೆ ನಾನು ನೀರು ಕುಡಿಸಿ ಯಾಕೆ ಜುನ್ಕ ಮಾಡ್ತೇನೆ ಅಂತ ಗೊತ್ತಾಗಿರ್ಬೇಕಲ್ಲ. ಇದಕ್ಕೂ ನೀರಿಗೆ ಹಿಟ್ಟಿಗೆ ನೀರು ಕುಡಿಸಿ ಹಾಕ್ಕೊಂಡು ವಡಿ ಕರೆ ಮಾಡ್ಕೋಬೋದು, ಜುನ್ಕದ ವಡಿ. ಬಟ್ ನಾನು ಮಾಡಂಗಿಲ್ಲ ಹಂಗೆ, ಮಾಡಲಿಲ್ಲ ಹಂಗೆ. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಟೇಸ್ಟ್ ಕೊಡ್ತೈತಿ ರೀ. ಅದಕ್ಕಿಂತನೂ ಟೇಸ್ಟ್ ಕೊಡ್ತೈತಿ ಅನ್ನಕತ್ತೂ ಕರದ ಜುನ್ಕದ ಟೇಸ್ಟ್ ಬೇರೆ ಇರ್ತೈತಿ, ಆ ತೆಳ್ಳನ ಜುನ್ಕದ ಟೇಸ್ಟ್ ಬೇರೆ ಇರ್ತೈತಿ ರೀ. ಹೀಗಾಗಿ ಇದಕ್ಕೆ ಬೇರೆ ಟೇಸ್ಟ್ ಬರಬೇಕಂತಂದ್ರೆ ಹಿಟ್ಟಾಗಿ ಕೂಡಿಸ್ಕೋಬೇಕು. ಸೊ ಭಾಳತ್ತನ ಅದನ್ನು ಏನು ಮಾಡ್ಯಾನಂತಂದ್ರೆ ನಾನು ಲಮ್ಸ್ ಹೊಡ್ಕೋತ ಇದನ್ನು ಮಾಡಿದ್ದೇನೆ ರೀ. ಉಮ್ಗೊಳಕ್ಕೆ ಬಿಡ್ಬೇಕು ರೀ, ಭಾಳ ಬಿಡ್ಬೇಕು ಅಂದ್ರೆ ಟೇಸ್ಟಿ ಆಗ್ತೈತಿ. ಈ ಕಡೆ ಬಂದು ತಾಟಿಗೆ ಎಣ್ಣೆ ಸವರಿ ಏನು ಮಾಡ್ಕೊಂಡೆ ರೆಡಿ ಮಾಡಿಟ್ಕೊಂಡೆ. ಜುನ್ಕದ ವಡಿ ಕೊರಿಬೇಕಲ್ಲ, ನಂಗೆ ಭಾಳ ಖುಷಿ ಆಗಕತ್ತಿತ್ತು. ಅಂದ್ರೆ ಹಂಗೆ ಬರ್ತತಿಲ್ಲೋ ಅನ್ಕೋತಾನೆ, ಆದರೆ ಹಿಂಗೆ ಕೊರು ಜುನ್ಕ ಮಾಡತ್ತೇನಿಲ್ಲ ನಾನು ಅಂಥೇಳಿ ಖುಷಿ ಆಗಕತ್ತಿತ್ತು ನನಗೆ. ಭಾಳ ಸೇರ್ತೈತಿ ರೀ. ಮತ್ತು ಏನಪ್ಪ ಅಂದ್ರೆ ಅದು ಉಮ್ಗೊಂಡಿತ್ತಲ್ರಿ. ಸೊ ನೋಡಿರಿ ಈ ಅದಕ್ಕೆ ಬಂದತಿ. ನಿಮ್ಗೆ ಇದು ಕರೆಕ್ಟ್ ಅನ್ಸಾಕತ್ತಿಲ್ಲ ಅನ್ನೋದು ನನಗೆ ಹೇಳ್ರಿ. ಸೊ ಮತ್ತು ಇದಕ್ಕಿಂತ ಭಾಳ ಈಸಿ ಮೆಥಡ್ಲೆ ಮಾಡ್ಬೋದು ಅಂದ್ರೂ ನಂಗೆ ಕಮೆಂಟ್ ಮಾಡಿರಿ. ನೋಡಿರಿ ಈ ರೀತಿ ಮಾಡ್ಕೊಂಡಿದ್ದೆ. ಇದನ್ನ ಏನು ಮಾಡಿದೆ ಅಂತಂದ್ರೆ ಒಂದು ಸ್ಪೂನ್ ತೊಗೊಂಡು ಹರಡಿದೆ, ಪ್ಲೇಟ್ ತುಂಬನ ಹರಡಿದೆ ರೀ. ಹರಡಿ ಏನು ಮಾಡಿಬಿಡ್ಬೇಕಂದ್ರೆ ರೀ ಆರಾಕ್ ಬಿಡ್ಬೇಕು ರೀ ಅದನ್ನು ಭಾಳ. ಮತ್ತು ಇದಕ್ಕೆ ಎಳ್ಳು ಹಾಕ್ಬೇಕು ರೀ. ಆ್ಯಕ್ಚುಲಿ ಹುರಿದು ಎಳ್ಳು ಹಾಕ್ಬೇಕು ರೀ. ನಂಗೆ ಭಾಳ ಟೆನ್ಷನ್ ಆಗಿ ಟೈಮ್ ಆಗಾಕತ್ತಿತ್ತು ರೀ. ಅದಕ್ಕೆ ನಾನು ಹುರಿಲಿಲ್ಲ. ಎಳ್ಳು ಹಂಗೆ ಹಾಕಿದೆ. ಒಗ್ಗರ್ಣಿನೂ ಹಿಂಗೆ ಸಾಸ್ವೆ ಜೀರಿಗೆದು ಒಗ್ಗರ್ಣಿನೂ ಕೊಡ್ತಾರೆ ರೀ ಒಬ್ರೊಬ್ರು. ಅದ್ರಾಗ ಎಳ್ಳು ಹಾಕಿರ್ತಾರೆ, ಅದನ್ನೂ ಹಾಕ್ಬೋದು. ನಾನು ಹಂಗೆ ಮಾಡಲಿಲ್ಲ. ಬಡ ಏನು ಮಾಡಿದ್ನಿ ಅಂದ್ರೆ ಮ್ಯಾಲೆ ಒಂದಿಷ್ಟು ಕೊತ್ತಂಬರಿ ಮತ್ತು ಹಸಿ ಇದನ್ನು ಹಾಕಿಬಿಟ್ಟೆ ರೀ. ಎಳ್ಳನ್ನು ಹಾಕಿದ್ನಿ. ಕೊಬ್ಬರಿನೂ ತುರಿದು ಹಾಕ್ತಾರೆ ರೀ. ಇದಕ್ಕೆ ಭಾಳ ಟೇಸ್ಟ್ ಆಕೈತಿ. ಅನಿಸ್ತು ನನಗೆ. ಭಾಳ ಚಲೋ ಆಗಿತ್ತು ಸ್ಟಾರ್ಟಿಂಗ್. ನಮಗೆ ಕರೆಕ್ಟ್ ಆಗಿತ್ತು. ನಮ್ಮ ಅಮ್ಮ ಖಾರದಷ್ಟು ತಿನ್ನಂಗಿಲ್ಲ ರೀ. ಮೊದಲು ಸಿಕ್ಕಾಪಟ್ಟಿ ಪಲ್ಯ ಆಗಿರ್ತಾವೆ ಇವತ್ತು. ಅದಕ್ಕೆ ಸುಮ್ಮನೆ ಅಂಜಿದೆ ನಾನು, ಬೇಡ ಅಂಥೇಳಿ ಒಂದು ಸ್ವಲ್ಪ ನೀರು ಕುಡಿಸ್ಕೊಂಡಿದ್ದೆ ಅದಕ್ಕೆ. ಮತ್ತು ಅಳತಿ ಅಂತಂತೂ ನಾನು ತೊಗೊಂಡಿರಲಿಲ್ಲ. ಈಗ ಅಂದಾಜು ಗೊತ್ತಾಕಿತ್ತಲ್ಲ, ನಮ್ಗೆ ಮೊದಲಾದ್ರೆ ಅಳತಿ ಬೇಕನ್ನಿಸುತ್ತೆ. ಈಗೇನು ನನಗೆ ಅವಶ್ಯ ಬೀಳಂಗಿಲ್ಲ ರೀ ಅಷ್ಟು. ಸೊ ನೋಡಿರಿ ಈ ರೀತಿಯಾಗಿತ್ತು. ಮ್ಯಾಲೆ ಹಿಂಗೆ ಕೊತ್ತಂಬರಿ ಉದುರಿಸಿ ಎಳ್ಳು ಹಿಂಗೆ ಸಾದಾ ಎಳ್ಳು ಹಾಕ್ಬಿಟ್ಟೇನ್ರಿ ಅದಕ್ಕೆ. ಹಂಗೆ ಅಷ್ಟೇನು ಹೇಳ್ಕೊಳ್ಳೋಂಗೆ ಇದು ಟೇಸ್ಟ್ ಅಂತೂ ಆಗಿರಲಿಲ್ಲ. ಬಟ್ ಓಕೆ ಚಲೋ ಆಗಿತ್ತು ರೀ. ಪೂರ್ತಿ ಕೆಟ್ಟಿರ್ಲೇನೂ ಇಲ್ಲ. ಸೊ ನೋಡಿರಿ ಇದು ಏನಪ್ಪ ಅಂತಂದ್ರೆ ಜುನಕದ ವಡಿ ಜುನಕ ರೆಡಿ ಆಯ್ತು. ಇನ್ನು ವಡಿ ಮಾಡಬೇಕು. ಇನ್ನು ಇಷ್ಟ ಹಾಕಿಟ್ಟಿದ್ನಲ್ಲ ಮೊಸರನ್ನ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೋಬೇಕಾಗಿತ್ತು. ಅಂದರೆ ಅದ್ರ ಸಲುವಾಗಿ ಏನು ಮಾಡಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ, ಹಾಲು ಹಾಕ್ಕೊಂಡು. ಸ್ವಲ್ಪ ಕೆನೆ ಹಾಲು ಬೇಕ್ರಿಪ್ಪ ಇದಕ್ಕೆ, ಮಸ್ತ್ ಆಗ್ತೈತಿ. ಇದಕ್ಕೂ ನೋಡಿರಿ ಅಲ್ಲ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಮತ್ತು ಕೊತ್ತಂಬರಿ ಏನಾದ್ರು ಒಗ್ಗರಣೆ ಕೊಟ್ಕೊಂಡೀನಿ. ನೀವು ಇದಕ್ಕೆ ದ್ರಾಕ್ಷಿ ಹಾಕ್ಕೋಬೋದು. ಮತ್ತು ಇನ್ನೊಂದು ಏನಂತಂದ್ರೆ ದಾಳಂಬ್ರಿ ಕಾಳು ಹಾಕ್ಕೋಬೋದು ರೀ. ನನ್ನ ಮಗ ನೋಡ್ರಿ ಕಬ್ಬು ಹಿಡ್ಕೊಂಡು ತಿನ್ಕೊಂತ ಅಡ್ಡಾಡ್ಕೊತ ಶುಭ ಮೇರಿ ಎಷ್ಟು ಇದಾಗೈತೆ ಅವಂಗೆ. ಖುಷಿ ಆಗ್ಬಿಟ್ಟೈತೆ ಅವಂಗೆ. ಮಮ್ಮ ನೋಡಿ ಖುಷಿ ಆಗ್ಬಿಟ್ಟದಂತ. ಆದರೆ ಮಮ್ಮನ ತಿಂದ್ರಿ ಅವು ಕರೇನ ಅಂತಂದ್ರೆ ಚಲೋ ಆಗಿತ್ತು ಮೊಸರು. ಮಮ್ಮ ಬಾಸ್ಮತಿ ರೈಸದ್ದ ಮಾಡಿದ್ನಿ ಇವತ್ತು. ಇಲ್ಲಿ ಲೋಕಲ್ ಮಾರ್ಟ್ ಆಗೈತೆ ರೀ ನಮ್ಮ ಊರಾಗೂ. ಬೆಳವಡ್ಯಾಗ ಅಷ್ಟೇ ಅಲ್ಲ, ಮಸ್ತ್ ಐತಿ ಲೋಕಲ್ ಅಂದ್ರೆ ಮಸ್ತ್ ಐತಂದ್ರೆ ಬೆಳವಡೆ ಅಂತ ಭಾಳ ಚಲೋ ಐತೆ ಕರೆ. ಅಂದ್ರೆ ಇಲ್ಲಿದ್ದು ನನಗೇನು ಅಷ್ಟೇನು ಸೇರಲಿಲ್ಲ ಕ್ವಾಲಿಟಿ. ಬಟ್ ಬಾಸ್ಮತಿ ರೈಸ್ ಅಡ್ಡಿ ಇಲ್ಲ, ಚಲೋ ಅದಾವ್ರಿ. ಉಪ್ಪು ಸ್ವಲ್ಪ ಹಾಕ್ಕೊಂಡು ಅಂದ್ರೆ ನೀವು ಮೆತ್ತಗಂದ್ರೆ ಮೆತ್ತಗೂ ಮಾಡ್ಕೋಬೋದು, ಉದುರಂದ್ರೆ ಉದುರಂಗೆನೂ ಮಾಡ್ಕೋಬೋದು, ನಡಿತೈತಿ. ಚಲೋ ಐತಿ. ಮತ್ತು ಬಿಸಿ ಬಿಸಿ ಅನ್ನ ಏನಂದ್ರೆ ಇದ್ರ ಗುಡಿ ಬಿಸಿ ಸಾಂಬಾರು, ಅನ್ನ, ತುಪ್ಪ ಭಾರಿ ತಿನ್ಬೋದು ಬಿಡ್ರಿಪ್ಪ. ಇದು ನಮ್ದು ಅನ್ನ ಕಂಪ್ಲೀಟ್ ಆರಿತ್ತಿದೆ. ಹೀಗಾಗಿ ಭಾಳ ಮೊಸರು ಹಾಲ ಹಿಡಿಲಿಲ್ಲ.
ಅದು ಹಂಗೆ ರೀ. ಬಿಸಿ ಅನ್ನ ಇದ್ದಾಗ ನೀವು ಹಾಕಿದ್ರಿ ಅಂದ್ರೆ ಹಾಲ ಮೊಸರು ಭಾಳ ಅದಕ್ಕೆ ನೀವು ಬಿಸಿ ಅನ್ನದ ಮೊಸರನ್ನ ಕಲ್ಸಾಕತ್ತಿದ್ರಿ ಆರಾಕಿಡೋ ಬದಲಿ ಸ್ವಲ್ಪ ಹಾಲು ಕುಡಿಸಿ ಆರಾಕಿಡ್ರಿ ಅಂದ್ರೆ ಅದು ಕರೆಕ್ಟ್ ಹಾಲು ಇರ್ಕೋತಂದ್ರೆ ನಮ್ಮ ಮೊಸರು ಭಾಳ ಹಿಡಿಯಂಗಿಲ್ಲ ಅಂದ್ರೆ ಭಾಳ ಚಲೋ ಆಗ್ತೈತಿ. ಮತ್ತು ನೀವು ಸ್ವಲ್ಪ ಮೊಸರು ಕುಡಿಸಿದ್ರು ಸಾಕು, ಹುಳಿ ಬರೋಬ್ಬರ ಆಕೈತಿ. ನೀವು ಹಾಲು ಹಾಕ್ಲಾರ್ದ ಮೊಸರು ಹಾಕ್ಬಿಟ್ರಿ ಅಂದ್ರೆ ಹುಳಿ ಆಗಿಬಿಡ್ತೈತಿ. ನಾನು ಹಾಲು ಹಾಕೋ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಹಾಲು ಹಾಕ್ಕೊಂಡಿದ್ದೆ ನಾನು, ಟೇಸ್ಟ್ ಚಲೋ ಬರಲಿ ಅಂದ್ರೆ ಹುಳಿ ಅನ್ನಿಸ್ಬಾರ್ದಲ್ಲ ಅಂಥೇಳಿ. ಸೊ ನೋಡಿರಿ, ಇನ್ನು ನೆಕ್ಸ್ಟ್ ಎದ್ರ ಸರದಿ ಅಂತಂದ್ರೆ ರಾಗಿ ಅಂಬ್ಲಿಯ ಸರದಿ. ಅದಕ್ಕೆ ಕೊತ್ತಂಬರಿ ಉಳ್ಳಾಗಡ್ಡಿ ಹೆಚ್ಚು ಹಾಕೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದಕ್ಕೆ ಏನು ಮಾಡಿ ಅಂದ್ರೆ ಅದು ರಸ ಹಾಕಿದ್ದೇನೆ ರೀ ನಾನು. ಇನ್ನು ರಾಗಿ ಗಂಜಿ ಮಾಡಿಲ್ಲ ಅದನ್ನು ಕೂಡಿಸ್ಕೋಬೇಕು ಅಷ್ಟೇ. ಇದಂತೂ ಫಸ್ಟ್ ಕ್ಲಾಸ್ ಆಗೈತೆ ರೀ. ಉಳ್ಳಾಗಡ್ಡಿ ಒಟ್ಟು ಹಾಕಿ ಮಾಡಿರಲಿಲ್ಲ, ನಾ ಭಾಳ ದಿನ ಆಗಿತ್ತು. ನನ್ನ ಮಗಾಗ ಭಾಳ ಅಂದ್ರೆ ಭಾಳ ಸೇರ್ತ. ಇವತ್ತಿನ ದಿನ ನೋಡಿರಿ ಬರೀ ಅಡುಗೆ ಮನ್ಯಾಗನೇ ಕಳೆದು ಹೋಗ್ತೈತೆ ರೀ. ಏನಂತಂದ್ರೆ ಅಲ್ಲ ಬೆಳ್ಳುಳ್ಳಿ ಹಿಂಗೆ ಜಜ್ಜಿಟ್ಕೊಂಡಿದ್ದೆ, ನೀರು ಹಾಕಿ ಅದ್ರ ನೀರು ಕುಡಿಸಿದ್ನೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕುಡಿಸಿ ಅದನ್ನೇನು ಮಾಡಿರಿ ಅಂದ್ರೆ ಹಿಂಗೆ ಹಿಂಡಿ ತೆಗೆದು ಬಿಡೋದು ರೀ. ಆ ನೀರೆಲ್ಲ ಇದಕ್ಕೆ ಹಾಕ್ಬಿಡೋದು. ಅಲ್ಲ ಬೆಳ್ಳುಳ್ಳಿನ ಹಾಕ್ಬೋದು ರೀ, ಬಾಯಾಗ ಬರ್ತೈತಲ್ಲ ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ನೀವು ರಸ ಹಿಂಡಿ ಹಾಕ್ಕೊಂಡ್ರೆ ಚಲೋ. ನಾನು ಮಿಕ್ಸಿ ಹಾಕೋಬೇಕಂತ ಮಾಡಿದ್ದೆ, ನಾನು ಕುಟಾಣಿ ಭಾಳ ಆಗ್ಯಾವಲ್ಲ ರೀ ಮನ್ಯಾಗ, ಮತ್ತು ಅವನ್ನೆಲ್ಲ ಯಾವಾಗ ಯೂಸ್ ಮಾಡೋದು ಅಂತ ಹೇಳಿ. ಸೊ ರಾಗಿ ಅಂಬ್ಲಿ ಮಾಡಿದ್ನಲ್ಲ ರೀ, ಗಟ್ಟಿಗೈತಿ ಸರ. ಬಟ್ ಮಜ್ಜಿಗೆ ಭಾಳ ಆಗಿದ್ದಕ್ಕೆ ಮಂದಗೆ ಭಾಳ ಅಂದ್ರೆ ಭಾಳ ಚಲೋ ಆಗಿದ್ದು ರೀ. ಕರೆನ್ ಅಂದ್ರೆ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟೆ ಎಲ್ಲರಿಗೂ, ಎಲ್ಲರೂ ಇಷ್ಟಪಟ್ಟರು. ನೋಡಿರಿ, ನಾ ಇನ್ನೇನು ವೆರೈಟಿ ತೋರಿಸಿದೆ. ಇದೇನೂ ಅಲ್ರಿ, ಕೆಂಪು ಖಾರ ಆಗ್ಬೇಕು. ಇದಕ್ಕೆ ಅಗಸಿ ಹಿಂಡಿ, ಶೇಂಗಾ ಹಿಂಡಿ ಮತ್ತು ಅರ್ಧ ಪಿಕ್ಚರ್ ಇದೆ. ಇನ್ನು ಪೂರ್ತಿ ಪಿಕ್ಚರ್ ಯಾವಾಗ ಮುಗಿತಂದ್ರೆ ಸಂಕ್ರಾಂತಿದ ಮಾದಲಿ ಶೇಂಗಾ ಹೋಳಿಗೆ ಇದ್ರೆ ಮಾತ್ರ ಪೂರ್ತಿ ಪಿಕ್ಚರ್ ಆಗ್ತತಿ. ಸೊ ನೋಡಿರಿ, ಈಗ ಗಂಜಿ ಆತ. ಈ ಕಡೆ ಜುನ್ಕದ ವಡೆ ಕೊರಿಬೇಕಿತ್ತು, ಜುನ್ಕದ ವಡಿನೂ ಕೊರದ್ನಿ. ಚಪಾತಿ ಅಷ್ಟು, ಸಜ್ಜಿ ರೊಟ್ಟಿ ಅಂತೂ ನಮ್ಮ ಅತ್ತಿಯರು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ನಾನು ಚಪಾತಿ ಒಂದು 4-5 ಮಾಡಿದ್ರೆ ಆತ ಅಂದ್ಕೊಂಡೆ. ಯಾಕಂದ್ರೆ ನಮ್ಮ ಮನೆಯವ್ರ ಚಪಾತಿ ಬೇಕ್ರಿ, ಸಜ್ಜಿ ರೊಟ್ಟಿ ಹೊಟ್ಟೆ ತುಂಬಂಗಿಲ್ಲ ಅವ್ರಿಗೆ ಹೇಳಿಬಿಟ್ಟಿದ್ರು ನನಗೆ. ಮತ್ತು ನನ್ನ ಮಗ ತಿಂತಾನ ಸಣ್ಣ ಅಂದ್ಕೊಂಡಿದ್ದೆ. ಬಟ್ ಅವ ಮೊಸರು ಮಮ್ಮತ್ತ ಮೇಲೇ ಜೀವನ ಸಾಗಿಸ್ಬಿಟ್ಟು ಇವತ್ತು. ಇನ್ನು ಯಾರು ನನ್ನ ದೊಡ್ಡ ಮಗ ಸಜ್ಜಿ ರೊಟ್ಟಿ ಭಾಳ ಇಷ್ಟ ರೀ, ಅವ್ಗೆ ಭುವನಿಗೆ ಸಜ್ಜಿ ರೊಟ್ಟಿನ ತಿಂತೇನೆ ಅಂದ. ಅವ್ಗೆ ಆ್ಯಕ್ಚುಲಿ ಹಲ್ಲಿನ ಸ್ವಲ್ಪ ಪ್ರಾಬ್ಲಮ್ ಐತಿ ಹೇಳ್ದೆ ನಾನು, ಅದು ಸಜ್ಜಿ ರೊಟ್ಟಿನ ತಿಂದು ಚಲೋ ಆಗಿದೆ ಸಜ್ಜಿ ರೊಟ್ಟಿ. ಹೀಗಾಗಿ ನೋಡ್ರಿ ಜುನ್ಕದ ವಡಿ ಎಷ್ಟು ಮಸ್ತಾಗ್ಯಾವ. ಟೇಸ್ಟ್ ನಾ ಅಂದ್ಕೊಂಡಷ್ಟು ಕಾಸೇನಾಗಿರಲಿಲ್ಲ, ಇನ್ನೂ ಚಲೋ ಭಾಳ ಆಗಬೇಕಾಗಿತ್ತು. ಆದ್ರೆ ಭಾಳ ಚಲೋ ಉಳಿದಿದ್ದೆಲ್ಲ ಹದ ಚಲೋ ಕರೆಕ್ಟಾಗಿತ್ತು, ಗೊತ್ತಾಗಿತ್ತು ನನಗೆ. ನೆಕ್ಸ್ಟ್ ಟೈಮ್ ಇನ್ನು ಮತ್ತೆ ಪದೇ ಪದೇ ಮಾಡ್ಬೋದು ಅಂತ ಅನ್ನಿಸ್ತು. ಏನು ದೊಡ್ಡ ವಿಷಯ ಅಂತೂ ಏನಿಲ್ಲ. ಸೊ ನಮ್ಮ ನೋಡ್ರಿ ಹಬ್ಬಗಳೊಳಗೆ ಬದ್ನಿಕಾಯಿ ಪಲ್ಯ, ಜುನ್ಕದ ವಡಿ ಇವು ಕಂಪಲ್ಸರಿ. ಒಂದು ಕಾಳು ಪಲ್ಯ ಬೇಕು ನಮಗೆ. ಅದು ಎಷ್ಟ ಬ್ಯಾಸರಾಗೈತೆ ಅಂದ್ರೆ ಬದ್ನಿಕಾಯಿ ಪಲ್ಯ ಅಂತ ಬಿಡುದಿಲ್ರಿ ನಾವು. ಮತ್ತು ಅದು ಇಲ್ಲಂದ್ರೆ ನಮ್ಮ ಹಬ್ಬನ ಮಾಡ್ದಂಗೆ ಆಗೋದಿಲ್ಲ ರೀ. ನೈವೇದ್ಯಕ್ಕೆ ಏನು ಮಾಡೋದು, ನೈವೇದ್ಯಕ್ಕೆ ಏನು ಮಾಡೋದು ಅನ್ಸಕತ್ತಿರ್ತೈತಿ. ಹಂಗೆ ಅದು ನಮ್ಮ ಮೈಂಡ್ಸೆಟ್ ಆಗ್ಬಿಟ್ಟೈತಿ. ಹೇಳಿದ್ನಲ್ರಿ ಅದ್ರ ಬಗ್ಗೆ ನಿಮಗೆ, 0 ವಿಟಮಿನ್ ಕಾಯಿಪಲ್ಯ, ಬಟ್ 0 ಟೈಮ್ ಒಳಗೆ ಆಗ್ಬಿಡ್ತೈತೆ ಅಂತ ಹೇಳಿ ಮಾಡಿಬಿಡ್ತೀವಿ. ನೋಡಿರಿ ಏನೇನಿತ್ತು ಅಂಥೇಳಿ: ಬದ್ನಿಕಾಯಿ ಪಲ್ಯ, ಜುನ್ಕದ ವಡಿ, ಭರ್ತಾ, ಮತ್ತೇನಪ್ಪ ಅವ್ರೆಕಾಯಿ ಪಲ್ಯ, ಮತ್ತೊಂದು ಸ್ವಲ್ಪ ಶೀರಾ, ಪಚಡಿ, ಮೊಸರನ್ನದ ಬುತ್ತಿ ಇಟ್ಟಿದ್ದೀನಿ ನೋಡಿರಿ ಇಷ್ಟೆಲ್ಲ. ಮತ್ತು ಏನಂದ್ರೆ ಶೇಂಗಾ ಹೋಳಿಗೆ ಮತ್ತು ಏನಂತಂದ್ರೆ ಸಜ್ಜಿ ರೊಟ್ಟಿ ಇಷ್ಟೆಲ್ಲ ನೈವೇದ್ಯ ಮಾಡಿದ್ನಿ. ಕುಸ್ರೆಳ್ಳಂತರೂ ಮೊದಲ ನೈವೇದ್ಯ ಮಾಡ್ಕೊಂಡಿದ್ನಿ ರೀ. ಪೂಜಾ ನನ್ನ ಮಗ ಮಾಡ್ಯಾನ್ರಿ, ನಮ್ಮ ಮನೆಯವ್ರು ಹೆಲ್ಪ್ ತೊಗೊಂಡನಷ್ಟೇ. ಬಟ್ ಅವ್ರೇನು ಭಾಳ ಹೆಲ್ಪ್ ಮಾಡೋದಂಗಿಲ್ಲ ನನಗೆ ಅನಿಸತಿ. ಸೊ ಹೆಂಗಾಗೈತೆ ರೀ ಪೂಜಾ. ಮತ್ತು ನೀವೇನೇನು ವೆರೈಟಿ ಅಡುಗೆ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿರಿ. ಸೊ ನೋಡಿರಿ, ಇನ್ನು ಎಲ್ಲರೂ ಕೂಡ ಊಟ ಮಾಡಿದ್ವಿ. ಭುವನನ್ ಫ್ರೆಂಡ್ ರೋಣನ್ ಬಂದಿದ್ದು ಇವತ್ತು. ಆ್ಯಕ್ಚುಲಿ ಅಚಾನಕ್ಕಾಗಿ ಬಂದಂಗೆ ಅವ್ರ ಮನ್ಯಾಗ ಓದೋಕ್ಕಾಗಿರ್ಲಿಲ್ಲ ಅಂತೇಳಿ 1 ತಾಸು ಅಷ್ಟೇ ಕಳಿಸ್ತೇನೆ ಅಂದ್ರೆ ಹೊಂಟಿದ್ದವ. 12:30-12:30 ಹೊಂಟಿದ್ರಿ ಅವ. 11 ಗಂಟೆಗೆ ಬಂದ. ಬಟ್ ನಾನು ಮತ್ತು ಊಟಕ್ಕೆ ಕುಂದ್ರಪ್ಪ ಅಂತ ಊಟಕ್ಕೆ ಕುಂದಿರ್ಸಿದ್ನಿ. ಇನ್ನೊಬ್ಬ ಫ್ರೆಂಡಿನ ಭಾಳ ಮಿಸ್ ಮಾಡ್ಕೊಂಡ್ವಿ. ಆ ಥರವನ್ನ ಭಾಳ ಬೇಜಾರಾತು ನಂಗೆ. ಅವ್ನ್ಬಿಟ್ಟು ಊಟ ಮಾಡೋಕೆ ಮನಸ್ಸಾಗಲಿಲ್ಲ ಕರೆ ಅಂದ್ರೆ. ಇನ್ನು ಕಾಲ್ ಮಾಡ್ಬೇಕಂದ್ರೆ ಲೇಟು ಆಗಿತ್ತು. ಪಾಪ ಅವ್ರ ಮನ್ಯಾಗ ಯಾರು ಕಳಿಸಿ ಹೋಗ್ತಾರ ಅಂತೇಳಿ ಸುಮ್ಮನೆ ಆದ್ವಿ. 2:30 ಉಳಿದ್ರೆ ಊಟಕ್ಕೆ ಕುಂತಿದ್ದಾರ್ರಿ ಇವ್ರು. ಸೊ ಮಕ್ಕಳಿಗೆ ನೋಡ್ರಿ ಎಷ್ಟು ಖುಷಿ, ಮೊಸರನ್ನ ಹಾಕೊಂಡು ಎಲ್ಲ ನಿಡಿಸ್ಕೊಂಡನ. ಉಂಡಿದ್ದು ಮೊಸರನ್ನ ಅಷ್ಟೆ ನನ್ನ ಮಗ. ಸೊ ರೋಡನ್ ಅವ್ರು ಕೇರಳದವ್ರಿ. ಹಿಂಗಾಗಿ ನಮ್ಮ ಕಡೆ ಊಟ ಏನಾತ ಇಷ್ಟ ಆತೋ ಇಲ್ಲೋ ಗೊತ್ತಾಗ್ಲಿಲ್ಲ. ಇಷ್ಟ ಸಿಂಪಲ್ಲಾಗಿ ಅಡ್ಗೆ ಮಾಡಿ ಒಂದ್ರು ಚಲೋ ಆಗಿತ್ತು ಅನ್ನಿಸ್ತು ನನಗೆ. ಇಷ್ಟ ಸಾಕು ಅನಿಸ್ತತ್ರಿ. ಭಾಳ ವೆರೈಟಿ ತಿನ್ನಕ್ಕಾಗಂಗಿಲ್ಲ. ನಮ್ಮ ಧ್ರುವ ನೋಡ್ರಿ ಇಲ್ಲಿ ಎಷ್ಟು ಶೋ ಮಾಡತ್ತಾನ. ಇನ್ನು ರಾಗಿ ಅಂಬ್ಲಿ ಹಾಕ್ಕೊಟ್ಟೆ ನಾವು ಊಟ ಮಾಡ್ಬೇಕಾಗಿತ್ತು ರೀ. ಸೊ ಎಲ್ಲರಿಗೂ ರಾಗಿ ಅಂಬ್ಲಿ ಕೇಳ್ಕೊಂತಾನೆ ಅವ್ರಿಗೆಲ್ಲರಿಗೂ ಯಾರ್ಯಾರು ಬೇಕು ಅವ್ರಿಗೆ ಹಾಕ್ಕೊಟ್ಟೆ. ಅದ್ರ ಕುಡ್ದವ್ರು ಎಲ್ಲರೂ ಲೈಕ್ ಮಾಡಿದ್ರೆ. ಇನ್ನು
ನಾವು ಊಟ ಮಾಡಬೇಕಾಗಿತ್ತು. ಇಷ್ಟಿಷ್ಟು ವೆರೈಟಿ ಇತ್ತು, ಭಾಳ ಕಡಿಮೆನ ಅನ್ನೋದ್ರಿ. ಯಾಕಂದ್ರೆ ತಾಡು ತುಂಬ ವೆರೈಟಿ ಪಲ್ಯಗಳು ಇರ್ತಾವೆ, ನಾವೇನು ಅಷ್ಟು ಮಾಡೋಕೆ ಹೋಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಹಂಗೆ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ ಸಂಕ್ರಾಂತಿ. ಹೊಳಿಗೆ ಹೋಗಿಲ್ಲ ಅನ್ನೋದು ಬಿಟ್ಟರೆ ಉಳಿದಿದ್ದ ಏನೂ ಬೇಜಾರಿಲ್ಲ, ಖುಷಿ ಭಾಳ ಆತು ಈ ಸರ. ಇನ್ನು ಇದು ಅರ್ಧ ಲಾಗ್ ಐತ್ರಿ, ಇನ್ನು ಕಂಪ್ಲೀಟ್ ಲಾಗ್ ಅಂದ್ರೆ ಇದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಲಾಗ್ ಒಳಗೆ ಅಪ್ಲೋಡ್ ಮಾಡ್ತೇನಂತ. ಸೊ ಅಲ್ಲಿ ತನಕ ವೇಟ್ ಮಾಡಿರಿ. ಯಾರ್ಯಾರು ಬಂದರೆ ಎಳ್ಳು ಬೆಲ್ಲ ಯಾರ್ಯಾರಿಗೆ ಕೊಟ್ವಿ, ಕರಿ ಹೆಂಗೆ ಎರಲ್ರಿ, ಸಂಜೆಗೆ ಏನೇನು ಆತು ಅನ್ನೋದನ್ನು ನೆಕ್ಸ್ಟ್ ಲಾಗ್ ಒಳಗೆ ಐತಿ. ಪ್ಲೀಸ್ ವೇಟ್ ಮಾಡಿರಿ. ಈ ವ್ಲಾಗ್ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.